ಅದೇ ಇವಾಗ ಅದೇ ಪ್ರಕೃತಿ ಅನ್ನೋದು ಸಿಕ್ಕಾಪಟ್ಟೆ ಹಾಳಾಗ್ತಿದೆ. ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನೋದು ಗೌರ್ಮೆಂಟ್ ಸ್ಕೂಲ್ ಗೋಡೆ ಮೇಲೆ ಬರೆಯೋದಷ್ಟೇ ಸೀಮಿತ. ಸೊ ಏನಂದ್ರೆ ಯಾರಿಗೂ ಏನು ಬರೀ ಅದು ಬೋರ್ಡ್ ಮೇಲೆ ಆಗಿ ಹೋಗಿದೆ ಬಿಟ್ರೆ ಯಾರಿಗೂ ಅದನ್ನ ಫಾಲೋ ಮಾಡಬೇಕು, ಇವನ್ ರಾಜಕಾರಣಿಗಳಿಗೂ ಅದನ್ನ ಫಾಲೋ ಮಾಡಬೇಕು ಅನ್ನೋದೇನು ಇಲ್ಲ. ಬಿಕಾಸ್ ಎಲ್ರಿಗೂ ಏನು ಕಾಡು ಹೊಡಿಬೇಕು, ರಿಯಲ್ ಎಸ್ಟೇಟ್ ಮಾಡಬೇಕು, ಕಾಡು ಹಾಳು ಮಾಡಬೇಕು, ರಿಯಲ್ ಎಸ್ಟೇಟ್ ಬಿಲ್ಡ್ ಮಾಡಬೇಕು. ಸೊ ಇದಕ್ಕೆ ನಮ್ಮ ಸಿಸ್ಟಮ್ಮು ಅಥವಾ ಗೌರ್ಮೆಂಟು ಅಥವಾ ನಮ್ಮ ಕಾಮನ್ ಮ್ಯಾನ್ ನಾವು ಈ ಕಾಡನ್ನ ಬೆಳೆಸೋದು ಅಂತಲ್ಲ, ಪ್ರಕೃತಿನ ಕಾಪಾಡೋದಕ್ಕೆ ಏನು ಸ್ಟೆಪ್ ತಗೊಂಡ್ರೆ ಒಳ್ಳೇದು ಸರ್? ಸ್ಟೆಪ್ ತಗೊಳ್ಳೋದಕ್ಕಿಂತ ಒಳ್ಳೇದು ಅಂದರೆ ಇವಾಗ ರೀಸೆಂಟ್ಲಿ ನೀವು ಒಂದು ಫ್ಯೂ ಇಯರ್ಸ್ ಬ್ಯಾಕ್ ಕೋವಿಡ್ ಆಗಿದ ತಕ್ಷಣ ನೋಡಿದ್ರೆ ಸಿಂಗಾಪುರ್ನಲ್ಲಿ ಪ್ರತಿಯೊಬ್ಬ ಕಾಮನ್ ಮ್ಯಾನ್ ಸಿಟಿಸನ್ ಸಿಂಗಾಪುರ್ನಲ್ಲಿ ಒಂದು ಗಿಡ ನೆಡಬೇಕು, ವಾರದಲ್ಲಿ ತಾನು ಅಟ್ಲೀಸ್ಟ್ ಒಂದು ಗಿಡ ನೆಟ್ಟೋಗ್ಬೇಕು ಅಂತ ಒಂದು ಕಾನ್ಸೆಪ್ಟ್ ತಂದ್ರೆ ಅಲ್ಲಿ ಸಿಂಗಾಪುರ್ನಲ್ಲಿ. ಯಾಕಂದರೆ ಅವ್ರಿಗೆ ಗೊತ್ತಾಯಿತು ಪ್ರಕೃತಿಯಲ್ಲಿ ನಮಗೆ ರಿಬ್ಯಾಕ್ ಕೊಡುತ್ತೆ ಅಂದ್ಬಿಟ್ಟು ಅವರೆಲ್ಲ ಡೆವಲಪ್ಮೆಂಟ್ ಮಾಡ್ಕೊಂಬಿಟ್ರು. ಆಮೇಲೆ ಅವ್ರ ನೇಚರ್ಗೇನು ಮತ್ತೆ ರೆಪ್ರೆಸೆಂಟ್ ಮಾಡಬೇಕು, ಮತ್ತೆ ಅದನ್ನು ತೊಗೊಂಬಂದರು. ಅಲ್ಲಿ ಪ್ರತಿಯೊಬ್ಬ ಎಂಪ್ಲಾಯಿಗೂ ಅದನ್ನೇ ಇದ್ದದ್ದು. ಇಲ್ಲ ಅಂದರೆ ಅವನು ಜೈಲು ಕಂಪಲ್ಸರಿ. ಇವತ್ತು ನಮ್ಮ ಇದರಲ್ಲಿ ಆ ಥರ ಸಿಸ್ಟಮೆಟಿಕ್ ತರೋಕ್ಕಾಗತ್ತಾ? ಕೇಳ್ತಾರಾ? ಜೈಲಿಗೆ ಹಾಕ್ಬೇಕು, 100 ರೂಪಾಯಿ ಕೊಟ್ಟರೆ ಅವ್ನು ಮತ್ತೆ ಅಲ್ಲ. ನಮ್ಮ ಇವತ್ತು ಅಷ್ಟೇ ನಮ್ಮ ಎನ್ವೈರನ್ಮೆಂಟ್ ಮಿನಿಸ್ಟರ್ ಆಗಿರ್ಬೋದು, ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಇವರೆಲ್ಲ ಬರೀ ಹೇಳ್ತಾರೆ. ನಮ್ಮ ಭಾಷೆಗೆ ತಿಳ್ಕೊಳ್ಳಿ, ಅವತ್ತು ಕನ್ನಡ ರಾಜ್ಯೋತ್ಸವದ ದಿವಸ ಯಾರಿಗೋ ಒಂದಷ್ಟು ಪ್ರಶಸ್ತಿ ಕೊಡಬೇಕಾದ್ರೆ ನಮ್ಮ ಭಾಷೆಗೆ ನಾವು ಇದು ಕೊಡಿ, ನೀವು ಕನ್ನಡಕ್ಕೆ ನೀವು ಆದ್ಯತೆ ಕೊಡಿ ಅಂತ ಹೇಳ್ತಾರೆ. ಇವತ್ತು ಕನ್ನಡಕ್ಕೆ ಎಷ್ಟು ಜನ ಆದ್ಯತೆ ಕೊಡ್ತಾ ಇದ್ದಾರೆ? ನಮ್ಮ ಮನೆಯವರೇ ತುಂಬ ಜನ ಇದ್ದಾರೆ ಕನ್ನಡಕ್ಕೆ ಆದ್ಯತೆ ಕೊಡದೇ ಇರೋರು. ಹೊರಗಿನವ್ರ ಭಾಷೆಗೆ ಭಾಳ ಪ್ರಿಯರಾಗ್ಬಿಟ್ಟಿದ್ದಾರೆ. ಇದು ಹೊರಗಿನ ಜನದ ಜೊತೆ ಬೆರೆತು ಅವರು ಹಾಳಾಗಿ ಹೋಗ್ತಾ ಇದ್ದಾರೆ. ಅದೇ ಇವತ್ತು ಆಗ್ತಾ ಇರುತ್ತೆ ಬೆಂಗಳೂರು. ಇದರಿಂದ ಪರಿಸರ ಎಲ್ಲಿ ಉಳಿಯುತ್ತೆ? ಇವತ್ತು ಹೇಳ್ತಾರೆ ಪರಿಸರ ಉಳಿಸ್ಬೇಕು ಹಾಗೆ ಹೀಗೆ ಅಂತ. ನಾವು ಬರೀ ನೂರಾರು ಭಾಷಣಗಳಲ್ಲಿ ಅದಕ್ಕೋಸ್ಕರ ಯಾರನ್ನ ಒಬ್ಬರು ನಿಂತು ಮಾತಾಡೋರು ಬೇಕು. ಅದಕ್ಕೆ ವಿ ಆರ್ ನಾಟ್ ಫಿಟ್ ಟು ರೂಲ್, ವಿ ಆರ್ ಫಿಟ್ ಟು ರೂಲ್ಡ್ ಅಂತ ಒಂದು ಗಾದೆ ಮಾತಿದೆ. ಯಾರನ್ನ ಇಲ್ಲಿ ಧ್ವನಿ ಎತ್ತವ್ರು ಬೇಕು. ಇವತ್ತು ಯಾರೇ ಒಂದು ಬೆಂಗಳೂರು ನಗರದಲ್ಲಿ ಇವತ್ತು ಏನೇ ಒಂದು ವಿಷಯವಾಗಿ ಅವ್ನು ಧ್ವನಿ ಎತ್ತಲಿ ನೋಡೋಣ ಅನ್ನೋ ರೀತಿನಲ್ಲಿ ಜನ ಕಾಯ್ತಾ ಇರ್ತಾರೆ. ಇವತ್ತು ಇವ್ರ ಮನಸ್ಸಲ್ಲಿ ಇರುತ್ತದು, ಇಲ್ಲಪ್ಪ ಇದು ತಪ್ಪು, ಇದು ಸರಿ, ತಪ್ಪು ಸರಿ. ಆ ತಪ್ಪು ಸರಿಗಳನ್ನ ಸರಿ ಮಾಡ್ಕೊಳಕ್ಕೆ ಈತನಿಗೆ ಬರ್ತಾ ಇಲ್ಲ. ಈತನಿಗೆ ನೋವಾದಾಗ ಮಾತ್ರ ಆ ನೋವು ಗೊತ್ತಾಗುತ್ತೆ. ಬಟ್ ಎಲ್ಲ ಒಂದ್ ಕಡೆ ತಪ್ಪಾಗ್ತಿದೆ ಕಣ್ಮುಂದೆ ನೋಡ್ಕೊಂಡು ಆತ ಸುಮ್ಮನೆ ನಿಂತ್ಕೊಂಡು ನಾನು ನೋಡ್ತಾ ಇರ್ತಾನೆ, ನಮ್ಗೆ ಯಾಕೆ ಅನ್ನೋದು. ಯಾರನ್ನ ಬಂದು ಅಲ್ಲಿ ರಿಯಾಕ್ಟ್ ಮಾಡೋವರೆಗೂ ನಾನು ಸುಮಾರು ಸರಿ ಇನ್ಸಿಡೆಂಟ್ ತಗೊಂಡು ನಾನು ಇವಾಗ ಯಾರೋ ಒಬ್ಬ ರೋಡಲ್ಲಿ ಮರ ಕಡಿತಾ ಇದ್ದ, ಅಕ್ಕಪಕ್ಕ ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು. ನಾನು ಹೋಗಿ ಪ್ರಶ್ನೆ ಮಾಡಿದೆ, ಯಾಕಪ್ಪ ಮರ ಕಡಿತಾ ಇದೆಯಾ? ಇಲ್ಲ, ಅದು ನಮ್ಮನೆ ಇದಕ್ಕೆ ತುಂಬ ಶೇಡ್ ಆಗ್ತಿದೆ, ಮತ್ತು ತುಂಬ ಇದಾಗ್ತಿದೆ, ತೊಂದರೆ ಕೊಡ್ತಿದೆ, ಪರ್ಮಿಷನ್ ತೊಗೊಂಡಿದ್ದೀನಿ. ಅದ ನಂತರ ಪರ್ಮಿಷನ್ನೇ ಇಲ್ಲ. ಆಮೇಲೆ ನಾನು ಅಲ್ಲಿನ ಸ್ಥಳೀಯ RF ಫೋನ್ ಮಾಡಿದೆ, ಏನಪ್ಪ ಇಲ್ಲಿ ಮರ ಕಡಿಯೋದಕ್ಕೆ ನೀನೇ ಆದ್ಯತೆ ಕೊಟ್ಟು ಮೆಷಿನ್ ಕಳಿಸಿ ಇದನ್ನೆಲ್ಲ ಕಳಿಸಿ ಇದು ಮಾಡಿದ್ದೆ, ಫುಲ್ ಫೋಟೋ ವಿಡಿಯೋ ಮಾಡ್ಕೊಂಡಿದ್ದೀನಿ, ನಾನು ಇವಾಗ ನಿಮ್ಗೆ ಇವ್ರಿಗೆ ಕಳಿಸ್ತೀನಿ. ಸರ್ ಇಲ್ಲ ಸರ್ ಪರ್ಮಿಷನ್ ಆಗಿದೆ. ನನಗೆ ಲೆಟರ್ ಕಳಿಸ್ದ, ನಾನು ನೋಡಿದೆ, ಅದು ಅಪ್ಲಿಕೇಶನ್ ಹಾಕಿರೋದು ಮರ ಕಡಿಯೋದಕ್ಕೆ. ಯಾರ್ದು ಸಿಗ್ನೇಚರ್ ಇದೆ, ಯಾರ್ದು ಸೀಲ್ ಇದೆ, ಸೀಲು ಸಿಗ್ನೇಚರ್ ಯಾರ್ದಿದೆ ಫಸ್ಟು ನೋಡಿದೆ. ನಾನು ನೋಡಿದೆ, ಯಾರ್ದು ಸೀಲು ಸಿಗ್ನೇಚರ್ ಇಲ್ಲ. ನಾನು ಅಂದೆ, ನಿನ್ನ ಮೇಲೆ ನಾನು ಮೊಕದ್ದಮೆ ಹೂಡ್ತೀನಿ, ನಿನ್ನ ಮೇಲೆ FIR ಮಾಡಿಸ್ತೀನಿ. ಒಬ್ಬ ರೆಸ್ಪಾನ್ಸಿಬಲ್ RFO ಆಗಿ ನೀನಿಲ್ಲಿ ಮರ ಕಡಿಸ್ತಾ ಇದೆಯಾ? ಟಕ್ಕಂಟ ಪ್ಲೇಟೇ ಚೇಂಜ್ ಮಾಡ್ಬಿಟ್ಟ. ಇಲ್ಲ ಸರ್, ಇದು ಕನ್ಫ್ಯೂಸ್ ಆಗ್ಬಿಟ್ಟಿದೆ, ಇವ್ರಿಗೆ ಇಲ್ಲಿ ಮರ ಕಡಿಯಕ್ಕೆ ಹೇಳಿರಲಿಲ್ಲ ನಾನು, ಇದು ಪರ್ಮಿಷನ್ ಆಗಿರುತ್ತೆ ಬೇರೆ ಯಾವುದೋ ಏರಿಯಾದು, ಇಲ್ಲಿ ಬಂದ್ಬಿಟ್ಟಿದ್ದಾರೆ ಗೊತ್ತಿಲ್ಲ. ನಾನಂದೆ, ನೀನು ಏನು ಓದಿದ್ಯಪ್ಪ? ನೀನು RFO ಆಗೋದಕ್ಕೆ ನೀನು ಫಾರೆಸ್ಟ್ ಸೈನ್ಸಲ್ಲಿ ಏನು ಓದಿದ್ಯಾ? ಕರ್ನಾಟಕ ಸ್ಟೇಟ್ ಫಾರೆಸ್ಟ್ನಲ್ಲಿ ನೀನು ಹುದ್ದೆ ಮಾಡಬೇಕಾದ್ರೆ, ನೀನು ಜವಾಬ್ದಾರಿ ತೋದು ಒಂದು ಹುದ್ದೆ ಕೊಡಬೇಕಾದ್ರೆ ಅವ್ರು ನೀನು ಎಜುಕೇಷನ್ ನೋಡಿರ್ತಾರೆ, ನೀನು ಹೆಂಗೆ ಎಕ್ಸಾಮ್ ಬರ್ತಿರ್ತೀಯ ನೋಡಿರ್ತಾರೆ. ಏನೋ ಲಂಚ ಗಿಂಚ ಕೊಟ್ಟು ಬಂದ ನೀನು? ಯಾಕೆ ಸರ್ ಹಂಗೆಲ್ಲ ಕೇಳ್ತೀರ? ಮತ್ತು ನೀನು ಮಾಡಿರೋದು ನೀನು ಯಾವುದೋ ಕಾಡಲ್ಲಿ ಇದೆಯಾ, ನೀನು ಯಾವುದೋ ನಾಡಲ್ಲಿ ಇದೆಯಾ? ಇಲ್ಲ ಸಿಟಿ ಇದು, ಬೆಂಗಳೂರು ಸಿಟಿ. ಇವತ್ತೊಂದು ಮರ ಉಳಿಸೋದಕ್ಕೋಸ್ಕರ ನಾವು ಎಷ್ಟು ಕಷ್ಟಪಡ್ತಿದ್ವಿ, ಇದು ಮಾಡ್ತಿದ್ವಿ. ಸರ್ ಹಂಗಲ್ಲ ಸರ್, ಹಾಗೆ ಹೀಗೆ.
ಅಲ್ಲಿಂದ DCF ಫೋನ್ ಮಾಡಿದ್ವಿ, BBMP DCFಗೆ. ಏನು ಸರ್ ಇದು, ನಾನು ಅವನ ಮೇಲೆ FIR ಮಾಡಿದೆ, ಬಿಡಲ್ಲ ನಾನು. ಆಮೇಲೆ ಸಂಜೆ ನಮ್ಮೊಬ್ರು ಸ್ನೇಹಿತರಿದ್ರು, ಅವ್ರಿಗೆ ಇವ್ರು ಪರಿಚಯ ಅಂತೆ, ಅವ್ರಿಗೆ ಹೇಳಿದ್ರು. ಮತ್ತು ಸಾಯಂಕಾಲ ಹೋಗ್ಬಿಟ್ಟು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ದೆ, ಸರ್ ಬಿಟ್ಬಿಡಿ, ಏನೋ ತಪ್ಪಾಗೋಗಿದೆ, ನಾನು ಅವ್ರಿಗೆ ತಿದ್ದಿ ಬುದ್ಧಿ ಹೇಳ್ತೀನಿ, ಏನೋ ಇದು ಮಾಡಿದ್ದೀನಿ. ಇವತ್ತಿನ ದಿವಸ ನಮ್ಮ ಜನದ್ದು ಸಿಸ್ಟಮ್ ಹಿಂಗಾಗ್ಬಿಟ್ಟಿದೆ. ನಾವು ಬರೀ ಸಿಂಪತಿಗಳಲ್ಲೇ ನಮ್ಮ ಜನಗಳನ್ನು ಯಾರೇ ಕರಪ್ಟ್ ಮಾಡಿದ್ರು ಅವ್ರು ಕ್ಷಮಿಸಿ ಅಂತ ಕೇಳಿದಾಗ ಆ ಒಂದು ನಮ್ಮ ಇಂಡಿಯನ್ ಕಲ್ಚರಲ್ಲೇ ಅಂಟ್ಕೊಂಬಂದ್ಬಿಟ್ಟಿದೆ. ಅದು ಏನು ಮಾಡೋಕ್ಕಾಗಲ್ಲ. ದಂಡಂ ದಶಗುಣಂ ಇದೇ ಇಲ್ಲ. ಅಲ್ಲಿ ಆನ್ ಸ್ಪಾಟಲ್ಲಿ ಅವ್ನಿಗೆ ದಂಡನೆ ಆಗಿದ್ರೆ ಅವಾಗ ಅವ್ನು ಕಲಿತಾ ಇದ್ದ ಪಾಠ. ಇವಾಗ ನಾವು ಯಾವಾಗ ಶಂಸಿ ಬಿಟ್ಬಿಟ್ವು, ನಮ್ಮ ಆಧ್ಯಾತ್ಮಿಕ ಸಂಸ್ಕೃತಿಗಳಲ್ಲೇ ಅದು ಬಂದ್ಬಿಟ್ಟಿರೋದ್ರಿಂದ ಆತನ ಒಂದ್ಸರಿ ಶಂಸಿದ್ರೆ ತಿದ್ಕೋತಾನೆ ಅನ್ನೋ ಒಂದು ಇದರಲ್ಲಿ ನಾವು ಅನ್ಕೋತಿದ್ವಿ. ಬಟ್ ಆದರೆ ಇವತ್ತಿನ ದಿವಸದ ಪರಿಸ್ಥಿತಿಲಿ ಇದನ್ನು ನಾವು ಬಿಟ್ಟಿರೋದ್ರಿಂದ ಮನುಷ್ಯ ಬುದ್ಧಿ ಕಲಿತಾ ಇಲ್ಲ. ನಮ್ಮ ದೇಶಕ್ಕೆ ಒಂದು ಡಿಕ್ಟೇಟರ್ಶಿಪ್ ರೂಲ್ ಬಂದ್ಬಿಟ್ಟಿದ್ದಿದ್ರೆ ನಮ್ಮ ಜನ ಬದಲಾಗ್ತಾ ಇದ್ರು. ಇವತ್ತು ಆ ಡಿಕ್ಟೇಟರ್ಶಿಪ್ ರೂಲ್ ಇಲ್ದಿರೋದ್ರಿಂದ ನಮ್ಮ ಜನ ಹೆಂಗಿದ್ದಾರೆ. ಇವಾಗ ನಾನು ಹೇಳ್ತೀನಿ, ನಾರ್ತ್ ಕೊರಿಯಾದಲ್ಲಿ ಇವತ್ತು ಕಿಂಗ್ ಜಿಮ್ ಅವ್ರ ಜನರನ್ನ ಹತೋಟಿಯಾಗಿ ಇಟ್ಕೊಂಡು ಇಷ್ಟೆಲ್ಲ ರೂಲ್ ಮಾಡ್ತಾ ಇರೋದ್ರೆ ಅದೊಂದು ಒಳ್ಳೆ ಸೈನ್ಯ ಅಂತಾನೆ ಹೇಳ್ತೀವಿ. ಬಟ್ ಅದ್ರ ಜನಕ್ಕೆ ಹಿಂಸೆನೂ ಕೊಡ್ತಾ ಇದ್ದಾನೆ, ಇದಕ್ಕೂ ಕೊಡ್ತಾ ಇದ್ದಾನೆ, ಅವ್ನ ರೂಲಲ್ಲೇ ನಡಿಬೇಕು ಅಂತಿದ್ದಾನೆ ಅಂತ. ನಮ್ಮ ದೇಶಕ್ಕೆ ಏನಾದ್ರು ಆ ಥರ ರೂಲ್ ಬಂದ್ಬಿಟ್ರೆ ನಮ್ಮ ಪರಿಸ್ಥಿತಿ ಹೆಂಗಿರ್ಬೇಡ ಹೇಳಿ. ಯಾರು ಸ್ವತಂತ್ರವಾಗಿ ಒಬ್ಬ ರೋಡಲ್ಲಿ ಓಡಾಡೋ ಹೋಗಿಲ್ಲ. ನನ್ನ ಇವಾಗ ವರ್ಲ್ಡ್ ವಾರ್ 2 ಡಾಕ್ಯುಮೆಂಟ್ರೀಸ್ ನಾನು ತುಂಬ ಸ್ಟಡಿ ಮಾಡಿದಾಗ, ವರ್ಲ್ಡ್ ವಾರ್ 2 ಡಾಕ್ಯುಮೆಂಟ್ರಿನಲ್ಲಿ ಹಿಟ್ಲರ್ ತನ್ನ ದೇಶದಲ್ಲಿದ್ದಂತಹ ಜಿವೀಸ್ಗಳನ್ನೆಲ್ಲ ಹಾಲೋಕಾಸ್ಟ್ ಮಾಡಿದ, ತೊಗೊಂಡೋಗಿ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ಗೆ ಹಾಕಿ ಸತತ 13 ಲಕ್ಷ ಜನರನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದ. ಆಮೇಲೆ ಇವನ್ ಬ್ರಿಟನ್ನ ಯಾರು ಚೀಫ್ ಆಗಿದ್ದ ಆ ಟೈಮಲ್ಲಿ, ನಮ್ಮ ಭಾರತ ದೇಶದಿಂದ ಎಷ್ಟೋ ಜನ ಸೈನಿಕರು ಅಲ್ಲಿ ಯುದ್ಧದ ಪರಿಸ್ಥಿತಿನಲ್ಲಿ ಹೋದಾಗ ಎಷ್ಟೋ ಜನರು ಯುದ್ಧದ ಪರಿಸ್ಥಿತಿನಲ್ಲಿ ಕೊಂದರು. ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಜನ ಸ್ವತಂತ್ರ ಹೋರಾಟಗಾರನ್ನೆಲ್ಲ ಕೊಂಸಾಕಿದ್ರು. ಇವರೆಲ್ಲ ವರ್ಲ್ಡ್ ವಾರ್ 2ನಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ಮೇಧಾವಿಗಳು ಅಂತ ಹೇಳ್ಕೊತೀವಲ್ಲ, ಎಲ್ಲ ಮರ್ಡರರ್ಸೆ. ಇವ್ರ ದೇಶದ ವಿನಾಶಕ್ಕೆ ಇದು ಮಾಡಿದವ್ರೆ ಎಲ್ಲ. ಬಟ್ ಆದರೆ ಏನು ಮಾಡ್ತಾ ಇದ್ದಾರೆ ಇವತ್ತು, ಏನಕ್ಕಿದೆ ಇಷ್ಟೆಲ್ಲ ಆಗ್ತಿದೆ ನೋಡಿ. 200 ವರ್ಷ ನಮ್ಮ ದೇಶನ ಲೂಟಿ ಮಾಡ್ಕೊಂಡು ಹೊರಟ್ಬಿಟ್ರು ಬ್ರಿಟಿಷರು. ನಮಗೆ ಜ್ಞಾನನೂ ಇರಲಿಲ್ಲ, ಬುದ್ಧಿನೂ ಇರಲಿಲ್ಲ. ಇಲ್ಲಿ ಏನಂದರೆ ನಮ್ಮ ವೀಕ್ನೆಸ್ನ ಹಿಡ್ಕೊಂಡು, ಧರ್ಮಗಳನ್ನು ಹಿಡ್ಕೊಂಡು ಕಿತ್ತಾಡಿಕೊಂಡು ನಾವು ಇಲ್ಲಿ ಕಿತ್ತಾಡ್ಕೊಂಡಾಗ 3ನೇ ಒಂದು ಎಂಟ್ರಿ ಆಗಿ ಇವತ್ತು ಪರಿಸ್ಥಿತಿ ಈ ಥರ ಆಯಿತು. ಇವತ್ತು ನಮ್ಮಲ್ಲಿ ಬ್ರಿಟಿಷ್ ರೂಲ್ ಇಲ್ಲ, ಅದೇ ಬ್ರಿಟಿಷ್ ಬಿಟ್ಟೋಗಿರೋಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇಟ್ಕೊಂಡು ಇವತ್ತು ನಮ್ಮ ಪ್ರಕೃತಿ, ಪರಿಸರ, ಮಾನವ ಜೀವನ ಎಲ್ಲವನ್ನು ಹಾಳು ಮಾಡ್ಕೊಂಡಿದ್ದೀವಿ. ನಾವು ಹೇಳಿದಾಗೆ ಹಂತ ಹಂತದಲ್ಲೂ ಹೆಜ್ಜೆಯಲ್ಲೂ ವಿಷ ಇದೆ. ಆ ರೀತಿ ಒಂದು ವಿಷಯದ ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೀವಿ. 100 ವರ್ಷ ಬದುಕ್ತಿದ್ದಂಥ ಮನುಷ್ಯ ಇವತ್ತು 50 ವರ್ಷಕ್ಕಿದ್ರೂ ಆಶ್ಚರ್ಯ ಆಗ್ತಾ ಇದೆ. ಪ್ರತಿಯೊಬ್ಬ ಚಿಕ್ಕ ವಯಸ್ಸಿನ ಯುವಕನಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ. ಹಾರ್ಟ್ ಡಿಸೀಸು, ಹಾರ್ಟ್ ಪ್ರಾಬ್ಲಮ್ಸು, ಡಯಾಬಿಟೀಸು, ನೂರಾರು ಕಾಯಿಲೆಗಳು. ಇವತ್ತಿನ ದಿವಸ ಬೇರೆ ದೇಶಗಳಲ್ಲಿ ಬಯೋವಾರ್ ಮಾಡುವಂತಹ ಕೆಲವೊಂದು ಇದನ್ನು ವಿಕಿರಣಗಳನ್ನು ಇಟ್ಕೊಂಡು ಅವರು ನಮ್ಮನ್ನು ಎದುರಿಸ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ. ಇವತ್ತು ಕೋವಿಡ್ ಸಂದರ್ಭಗಳಲ್ಲೇ ನಾವು ನೋಡ್ಬೋದು. ಕೋವಿಡ್ ಅನ್ನೋದು ಒಂದು ಇಡೀ ವಿಶ್ವಕ್ಕೆ ಎಂಥ ದೊಡ್ಡ ಮಾರಕ ಆಯಿತು ಅಂತಂದರೆ, ಅದು ಮೊನ್ನೆ ಯಾವುದೋ ಒಂದು ಹಿಸ್ಟ್ರಿ ನಾನು ಓದ್ತಾ ಇದ್ದೆ. ಈ ಆ್ಯಪಲ್ ಫೋನ್ ಫೌಂಡರ್ ಯಾರೋ ಇದ್ದಾನಲ್ಲ, ಸ್ಟೀವ್ ಜಾಬ್ಸ್ಗೆ ಮೊದಲೇ ಗೊತ್ತಿತ್ತಂತೆ ಇದೆಲ್ಲ. ಬ್ಯಾಂಗ್ಳೂರ್ನಲ್ಲಿ ಒಂದು ಪ್ಯಾಂಡಮಿಕ್, ಅಂದರೆ ಬ್ಯಾಂಗ್ಳೂರ್ ಇಡೀ ವರ್ಲ್ಡ್ಗೆ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ಬರುತ್ತೆ, ಲಕ್ಷಾಂತರ ಜನ ಸಾಯ್ತಾರೆ. ಆ ಟೈಮಲ್ಲಿ ಈ ಥರ ಎಲ್ಲ ಹಿಂಗಾಗುತ್ತೆ ಅಂತ. ಅದೇ ಸ್ಟೀವ್ ಜಾಬ್ಸು ಅದೇ ಟೈಮಲ್ಲಿ 90 ಮಿಲಿಯನ್ ಕ್ರೋರ್ನ ಈ ಥರ ಒಂದು ಕೋವಿಡ್ ವ್ಯಾಕ್ಸಿನ್ ಕಂಪ್ನೀಸ್ಗಳ ಮೇಲೆ ಇನ್ವೆಸ್ಟ್ ಮಾಡಿದ್ರಂತೆ. ಸರ್, ಇವತ್ತು ಅದನ್ನು ಹೇಳ್ತಾ ಇದ್ದೀನಿ. ಕೋವಿಡ್ ಸಿಚುವೇಶನ್ನಲ್ಲಿ ಯಾವ ಮೆಡಿಕಲ್ ಕಂಪನಿಗಳು ವ್ಯಾಕ್ಸಿನ್ಸ್ಗಳನ್ನು ಇದು ಮಾಡಿದ್ರು, 90%, 90ರಷ್ಟು ಹೆಚ್ಚಾಗಿ ಹಣ ಮಾಡ್ಕೊಳ್ಳೋದಕ್ಕೆ ಇದನ್ನು ಪ್ಲ್ಯಾನ್ ಮಾಡಿದ್ರಂತೆ. ಇಡೀ ವಿಶ್ವದಾದ್ಯಂತ 10 ದಶಲಕ್ಷ ಕೋಟಿ ಜನರನ್ನು ಸಾಯಿಸಬೇಕು ಅಂತ ಇವರು ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ. ದೊಡ್ಡ ದೊಡ್ಡ ಮಲ್ಟಿ ಮಿಲೇನಿಯರ್ ಕಂಪನಿಗಳು. ಒಂದೊಂದು ಸತ್ಯಗಳನ್ನು ನಾವಿವತ್ತು ನೋಡ್ತಾ ಇದ್ದೀವಿ, ನಮ್ಮ ಕಣ್ಮುಂದೆ ಬರ್ತಾ ಇದೆ, ಕಣ್ಮುಂದೆ ಸಿಗ್ತಾ ಇದೆ. ಬಟ್ ಅದೇ ದಂಡನೆ ಕೊಡೋರು ಯಾರು, ದಂಡಿಸೋರು ಯಾರು? ಅವ್ರುಗಳನ್ನ ಮಠ ಹಾಕದ, ಇಲ್ಲ ನಮ್ಮನ್ನು ನಾವು ಇಲ್ಲಿ ಮಠ ಹಾಕೊಂಡು ನೋಡೋದ? ಯಾರು ಇಲ್ಲಿಂದ ಏನು ತೊಗೊಂಡೋಗಕ್ಕಾಗಲ್ಲ. ನೀನು ಇಷ್ಟೇ ಕೋಟಿ ಸಂಪಾದನೆ ಮಾಡಿಯಮ್ಮ, ನೀನು ಇಷ್ಟೇ ದೊಡ್ಡ ಇವನಿರು,
ಸ್ಟೀವ್ ಜಾಬ್ಸ್ನ ಒಂದು ಟೈಮಲ್ಲಿ ಎಲ್ಲರೂ ಆತನನ್ನು ದೇವರು ಅಂತ ನೋಡ್ತಾ ಇದ್ರು. ಬಟ್ ಆದ್ರೆ ಈ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಅವನು ಅವಾಗೇ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅಂತ ಇವಾಗ ಅದನ್ನ ನಾವು ವಿಮರ್ಶೆ ಮಾಡಕ್ಕೆ ಹೋಗ್ತಿದ್ದೀವಿ. ಅಯ್ಯೋ, ಅವಾಗ ಅವ್ನು ಹೇಳಿದ್ದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರಿ, ಇವತ್ತಿನ ಸಿಚುವೇಶನ್ ನಮ್ದು ಹೆಂಗಿರ್ಬೋದಾಗಿತ್ತು. ಬಟ್ ನಾವು ಇದ್ರೂ ನಮ್ಮ ರಾಜಕಾರಣಿಗಳೆಲ್ಲಿಂದ ನಮ್ಮ ಬಂದ್ಬಿಡ್ತಾರೆ. ಇವತ್ತು ನಮ್ಮ ಆಳುವಂಥ ರಾಜಕಾರಣಿಗಳು ಎಷ್ಟು % ಎಜುಕೇಟೆಡ್ಸ್ ಆಗಿದ್ದಾರೆ, ಎಲ್ಲಾನು ಬರುತ್ತೆ. ಇವಾಗ ನಾವು ಒಂದು ಎನ್ವೈರನ್ಮೆಂಟ್ ಸಬ್ಜೆಕ್ಟ್ ಅಂತ ಬಂದಾಗ ಬರೀ ನಾವು ಎನ್ವೈರನ್ಮೆಂಟಲ್ಲೇ ಒಂದು ದಾರಿನಲ್ಲಿ ಮಾತಾಡ್ತಾ ಹೋಗ್ತೀವಿ. ಈ ಎನ್ವೈರನ್ಮೆಂಟ್ ಒಳಗಡೆ ಇರ್ತಕ್ಕಂಥ ಲೂಪ್ ಹೋಲ್ಸ್ಗಳ ಬಗ್ಗೆ ನಾವು ಮಾತಾಡಲ್ಲ. ಇವತ್ತು ನಾನು ಏನೇ ಒಂದು ಸಬ್ಜೆಕ್ಟ್ ನಾನು ಮಾತಾಡಬೇಕಾದ್ರೆ ಯಾತಕ್ಕೋಸ್ಕರ ಲೂಪ್ ಹೋಲ್ಸ್ಗಳನ್ನು ನಾನು ಮಾತಾಡ್ಕೊಂಡು ಹೋಗ್ತೀನಿ ಅಂದರೆ, ದೀಸ್ ಆರ್ ದ ಲೂಪ್ ಹೋಲ್ಸ್ ವೇರ್ ದೇ ಆರ್ ಡಿಸ್ಟರ್ಬಿಂಗ್ ದ ಎನ್ವೈರನ್ಮೆಂಟ್. ಕರೆಕ್ಟ್. ಈ ಮನುಷ್ಯ ಈ ತಪ್ಪು ಮಾಡ್ತಾ ಇಲ್ಲ ತಾನೇ ಇದಕ್ಕೆ ಎಫೆಕ್ಟ್ ಆಗ್ತಾ ಇರೋದು. ನಾನು ಸುಮಾರು ಸರಿ ಈ ಮೀಡಿಯಾ ಚಾನಲ್ಸ್ಗಳು ಹೋದಾಗ ನೀವು ಸಬ್ಜೆಕ್ಟ್ ಬಗ್ಗೆ ಮಾತಾಡಿ ಸರ್, ಎಲ್ಲದನ್ನು ಮಾತಾಡ್ಬಿಡಿ ಅಂತ ನಾನು ಅದನ್ನ ಹೋದಾಗಲ್ಲ ನಮಗೂ ಅವ್ರದ್ದು ಇದೇ ಡಿಬೇಟ್ ಆಗ್ತಾ ಇದೆ. ಮೇಡಮ್, ಒಂದು ಸಬ್ಜೆಕ್ಟು ಕ್ರಿಯೇಟ್ ಆಗಬೇಕಂದ್ರೆ ಆ ಸಬ್ಜೆಕ್ಟ್ ಪ್ರಕಾರ ಇದೆಲ್ಲಾನು ನಮ್ಮ ಬೇರ್ಗಳಿದ್ದಾವೆ. ನೀವು ಮರದ ಬಗ್ಗೆ ಮಾತಾಡಿ, ಮರಗಳು ಬೇರ್ ಬಗ್ಗೆ ಮಾತಾಡ್ಬಿಡಿ ಅಂದರೆ ಹೇಗೆ ಅಂತಂದು. ಬೇರ್ ಹಬ್ಬಿದ್ರೆ ತಾನೇ ಮರಕ್ಕೆ ಸ್ಟ್ರಾಂಗ್ ಬರೋದು. ಸಬ್ಜೆಕ್ಟು ಅದೇ ಥರನೇ ಆಗಿರೋದು. ನಾವು ಎನ್ವೈರನ್ಮೆಂಟಿಂದ ಸ್ಟಾರ್ಟ್ ಮಾಡಿದ್ವಿ, ಅದು ಕೋವಿಡ್ವರೆಗೂ ಹೋಗಿ ನಿಲ್ಲಿಸ್ತು, ಎಕಾನಮಿವರೆಗೂ ಹೋಗಿ ನಿಲ್ಲಿಸ್ತು, ನಮ್ಮ ವಾಟರ್ ಕ್ರೈಸಿಸ್ವರೆಗೂ ಹೋಗಿ ನಿಲ್ಲಿಸ್ತು. ಇವತ್ತೇನು ಪೊಲ್ಯೂಷನ್ ಆಗ್ತಿದೆ ಅದ್ರ ಬಗ್ಗೆ ಹೋಗಿ ನಿಲ್ಲಿಸುತ್ತೆ. ಎಲ್ಲಿಂದ ಅಲ್ಲಿಗೆ ಹೋಗುತ್ತೆ. ಇವತ್ತು ಯಾವುದೋ ಒಂದು ಊರಿನಲ್ಲಿ ಜನ ಫ್ಯಾಕ್ಟ್ರಿ ಬರೋ ಹೊಗೆಯಿಂದ ಬದುಕೋಕ್ಕಾಗ್ತಿಲ್ಲ. ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಈ ಜನಗಳಿಗೆ ಗೊತ್ತಿರಲಿಲ್ವ ಇದರಿಂದ ಇಷ್ಟು ಪರಿಣಾಮ ಆಗುತ್ತೆ ಅಂತ? ಏನು ಗೊತ್ತಿಲ್ಲದ್ರೆ ಜನಕ್ಕೆ ಮಂಕ್ ಬುದ್ಧಿ ಹರ್ಚಿ ಫ್ಯಾಕ್ಟ್ರಿ ತೊಗೊಂಬಂದಿಟ್ಟು ಫ್ಯಾಕ್ಟ್ರಿಯಿಂದ ಬರುವಂಥ ಆ್ಯಶಸ್ಸಿಂದ ಇವತ್ತು ಸುತ್ತಮುತ್ತ ಹೊಲಗಳಿಗೆ ಆ್ಯಶಸ್ ಬೀಳ್ತಾ ಇದೆ. ಅಲ್ಲಿನ ಆಹಾರಗಳು ವಿಷಪೂರಿತ ಆಗ್ತಿದೆ. ಅಲ್ಲಿ ಹುಟ್ಟುವಂಥ ಮಕ್ಕಳು ಅಂಗವಿಕಲಾಗ್ತಿದ್ದಾರೆ. ಅಲ್ಲ, ಬಟ್ ಈಗ ರಾಜಕಾರಣಿಗಳು ಅಥವಾ ಬಿಸ್ನೆಸ್ ಮ್ಯಾನ್ಗಳು ಫ್ಯಾಕ್ಟ್ರಿ ಕಟ್ಟೋದ್ರಿಂದ ಹಾಳಾಗ್ತಿದೆ ಅನ್ನೋದಕ್ಕಿಂತನೂ ಅವ್ರು ಯಾಕೆ ಕಟ್ತಿದ್ದಾರೆ ಅಂದರೆ, ನಮ್ಮ ಜನ ಕೆಲಸ ಬೇಕು. ಯಾರು ರೈತರಾಗೋದಕ್ಕೆ ರೆಡಿ ಇಲ್ಲ, ಯಾರು ಪ್ರಕೃತಿಗೋಸ್ಕರ ಏನು ಮಾಡೋದಕ್ಕೆ ರೆಡಿ ಇಲ್ಲ. ಎಲ್ಲರೂ ಬೆಂಗಳೂರಿಗೆ ಬಂದು ಕೆಲಸ ಮಾಡಬೇಕು, ಎಲ್ರಿಗೂ ಫ್ಯಾಕ್ಟ್ರಿನಲ್ಲೇ ಕೆಲಸ ಬೇಕು, ಎಲ್ಲರೂ ಯೂನಿಯನ್ನಲ್ಲಿ ಇರಬೇಕು, ಎಲ್ಲರೂ ಯೂನಿಯನ್ ಲೀಡರ್ಗಳೇ ಆಗಬೇಕು ಅಲ್ವಾ? ಈಗ ಅದೇ ನಾನು ಯಾಕೆ ನಾನು ನಮ್ಮೂರಲ್ಲೇ ಹೊಲ ಮಾಡ್ಕೊಂಡಿರ್ತೀನಿ ಅಂದರೆ ನನಗೇನು ಫ್ಯಾಕ್ಟ್ರಿ ಅವಶ್ಯಕತೆ ಇಲ್ಲ, ಏನಿಲ್ಲ. ಸೊ ಎಲ್ರಿಗೂ ಅವ್ರವ್ರದೇ ಆದಂಥ ಒಂದು ಏನು ಜವಾಬ್ದಾರಿ, ಅವ್ರವ್ರದೇ ಆದಂಥ ಒಂದು ಕೆಲಸ ಅಂತ ಇರುತ್ತೆ. ಅದನ್ನ ಮಾಡ್ಕೊಂಡು ಹೋದ್ರೆ ಪ್ರಕೃತಿಗೂ ಏನು ಎಫೆಕ್ಟ್ ಆಗಲ್ಲ ಅಲ್ಲ ಸರ್? ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರೋದು. ನಮ್ಮಲ್ಲಿ ಯಾವುದನ್ನ ಉತ್ಪಾದನೆ ಮಾಡಬೇಕು, ಯಾವುದು ವಿಷಕಾರಿ ಇದೆ, ಅದು ಹೇಗೆ ತಡೆಗಟ್ಟಬೇಕು, ಯಾವೊಂದು ವಸ್ತುನ ನಾವು ಹೆಂಗೆ ತಯಾರಿಸ್ಬೇಕು. ಇವಾಗ 50 ವರ್ಷದ ಕೆಳಗಡೆನೂ ನಮ್ಮ ದೊಡ್ಡ ದೊಡ್ಡ ಮೇಧಾವಿಗಳಿದ್ರು, ನಮ್ಮ ಪರಿಸರನೂ ಉಳಿದಿತ್ತು, ಎಷ್ಟೋ ಇಂಡಸ್ಟ್ರೀಸ್ಗಳಿತ್ತು. ಮೈಸೂರು ಮಹಾರಾಜರು ಏನೇನು ಇಂಡಸ್ಟ್ರಿ ತಂದರು, ಸೋಪ್ ಫ್ಯಾಕ್ಟ್ರಿ ತಂದರು. ಹೌದು. ಮತ್ತು ಭದ್ರಾವತಿನಲ್ಲಿ ಪೇಪರ್ ಫ್ಯಾಕ್ಟ್ರಿ ಬಂತು, ಐರನ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟ್ರಿ ಬಂತು. ಆ ಟೈಮಲ್ಲಿ ಅಷ್ಟೆಲ್ಲ ಇತ್ತಲ್ಲ. ಅವಾಗೆಲ್ಲ ಯಾಕೆ ಪ್ರಕೃತಿ ತೊಂದರೆ ಆಗ್ತಾ ಇರಲಿಲ್ಲ? ಅವರುಗಳು ಅಷ್ಟು ಮೇಧಾವಿಯಾಗಿ ಯೋಚನೆ ಮಾಡಿ ಡಿಸೈನ್ ಮಾಡಿ ಅಷ್ಟು ಇದು ಮಾಡ್ತಿದ್ರು. ಎಕ್ಸಾಂಪಲ್ ಬ್ರಿಟಿಷವ್ರು ಇರೋ ಕಾಲದಲ್ಲೇ ನಮ್ಮ ದೇಶದಲ್ಲಿ ಎಷ್ಟೋ ಇಂಡಸ್ಟ್ರಿಗಳು ಬಂದಿತ್ತು. ಎಷ್ಟೋ ಇಂಡಸ್ಟ್ರಿಗಳು ಅವಾಗೂ ಮ್ಯಾನುಫ್ಯಾಕ್ಚರ್ ಆಗ್ತಿತ್ತು, ಇದಾಗ್ತಿತ್ತು. ಅವ್ರುಗಳಲ್ಲೂ ಅಷ್ಟು ಕ್ರೂರತನ ಇದ್ರೂ ಏನು ಕೊಡಬೇಕು, ಏನು ಇದು ಮಾಡಬೇಕು. ಎಕ್ಸಾಂಪಲ್ ಬೆಂಗಳೂರನ್ನೇ ತೊಗೊಳ್ಳಿ. ಹಳೆ ಬೆಂಗಳೂರೆಲ್ಲ ಸೇಫ್ ಆಗಿದೆ. ಹಳೆ ಬೆಂಗಳೂರಲ್ಲಿ ಎಲ್ಲೂ ಫ್ಲಡ್ಸ್ ಆಗಲ್ಲ. ಯಾಕೆ ನಿನಗೆ ಬರೀ ನ್ಯೂ ಬೆಂಗಳೂರೇ ಫ್ಲಡ್ಸ್ ಆಗ್ತಾ ಇದೆ? ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ? ಬ್ರಿಟಿಷರು ಇದೇ ಕಂಟ್ರೋಲ್ಮೆಂಟಲ್ಲಿದ್ದರು. ಇದೇ ಬೆಂಗಳೂರಿನಲ್ಲಿ ಎಷ್ಟೋ ವರ್ಷಗಳ ಅವರು ಮೈಸೂರಿನ 4th ಆಂಗ್ಲೋ ಮೈಸೂರು ವಾರ್ ಆದಮೇಲೆ ನಮಗೇನು ಬೆಂಗಳೂರಿಗೆ ಅವರು ಕಂಪ್ಲೀಟ್ಲಿ ಬೆಟಾಲಿಯನ್ ಶಿಫ್ಟ್ ಆಯಿತು. ಲೈಕ್ 1809 ಸಂಪೂರ್ಣವಾಗಿ ಶ್ರೀರಂಗಪಟ್ಟಣದ ಒಂದು ಬ್ರಿಟಿಷ್ನ ಕಾಲೋನಿ ಏನಿದೆ, ಮೈಸೂರು ಮಹಾರಾಜರ ಸಹಾಯದಿಂದ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ ಕಂಟ್ರೋಲ್ಮೆಂಟಿಗೆ. ಅಲ್ಲಿ ಅಷ್ಟು ವಿದೇಶಿಯರು ಬಂದು ವಾಸ ಮಾಡ್ತಾರೆ, ಬೆಂಗಳೂರನ್ನ ನೋಡ್ತಾರೆ. ಆಗಿನ ಎಷ್ಟೋ ಇಂಜಿನಿಯರ್ಗಳು ಬೆಂಗಳೂರು ಬಗ್ಗೆ ತುಂಬ ಒಳ್ಳೆ ಡಿಸೈನ್ ಇಟ್ಕೊಂಡವರು. ಇದನ್ನು ಮುಟ್ಟಬಾರ್ದು, ಇದನ್ನು ಮುಟ್ಟಬೇಕು, ಇಲ್ಲಿ ಜನ ವಾಸಸ್ಥಾನ ಮಾಡೋದಕ್ಕೆ ಯೋಗ್ಯವಾಗಿದೆ. ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಬೇಕಾದ್ರೂ ಅದೇ ಥರನೇ ಡಿಸೈನ್ ಮಾಡಿ ಕಟ್ಟಿದ್ದು. ಬಟ್ ಅದು ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಇಡೀ ಬೆಂಗಳೂರನ್ನ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂದ್ಬಿಟ್ಟು
ಎಲ್ಲ ಎನ್ಕ್ರೋಚ್ಮೆಂಟ್ ಮಾಡಿಕೊಂಡು ಇವತ್ತಿನ ದಿವಸ ಬೆಂಗಳೂರನ್ನ ಇಷ್ಟು ಮಟ್ಟಿಗೆ ಹಾಳು ಮಾಡ್ಕೊಂಡು ಬಂದಿದ್ವಿ. ಇವನ್ ದೇವರಾಜ ಅರಸು ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರಿಗೊಂದು ಗ್ರೀನ್ ಬೆಲ್ಟ್, ಗ್ರೀನ್ ಝೋನ್ ಬೇಕು ಅಂದ್ಬಿಟ್ಟು he was the first chief minister who made Bangalore the green belt. ಒಂದು ಗ್ರೀನ್ ಬೆಲ್ಟ್ ಪ್ರೊಪಗಂಡ ತಗೊಂಬಂದಿದ್ದೆ ಅವರು.